ಇತ್ತೀಚೆಗೆ ಆರ್ ಎಸ್ ಎಸ್ನ 100 ವರ್ಷದ ಕಾರ್ಯಕ್ರಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟರಿಗೆ ಬರೆದು ತಮಿಳುನಾಡು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆರ್ ಎಸ್ ಎಸ್ ಶುರುವಾಗಿ 100 ವರ್ಷದಿಂದ ಕೂಡ ನಾನು ಕೂಡ 48 ವರ್ಷದಿಂದ ಸಂಘದ ಸ್ವಯಂ ಸೇವಕನಾಗಿ ನಾವೆಲ್ಲ ಕೂಡ ಶಾಖೆಗಳು ಮಾಡ್ತಾಯಿದ್ದು ಸರ್ಕಾರಿ ಆವರಣದಲ್ಲೇ. ಅಂದರೆ 100 ವರ್ಷಗಳಿಂದ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಈ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸೋಕ್ಕೆ ಇವ್ರ ಕೈಯಲ್ಲಿ ಆಗಲಿಲ್ಲ. ಇವತ್ತು ಏಕಾಏಕಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಬಹುಶಃ ಒಂದು ಒಳ್ಳೆಯ ಹುದ್ದೆ ಕೊಡಲಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರ ವರಿಷ್ಠರನ್ನು ಮೆಚ್ಚಿಸೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಬಂದಿದ್ದಾರೆ. ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು, ತಾಯಿ ನಿನಗೆ ನಮಸ್ಕಾರ ಮಾಡ್ತೀವಿ, ವಂದಿಸ್ತೀವಿ ಅಂತಕ್ಕಂಥ ದೇಶಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತೀವಿ, ಆಟಗಳನ್ನು ಆಡ್ತೀವಿ, ಮಹಾಪುರುಷರ ವಿಚಾರಗಳನ್ನು ತಿಳಿಸ್ತಾರೆ. ಒಂದು ಕಡೆ ಸೇರಿ ದೇಶದ ಬಗ್ಗೆ ಚಿಂತನೆ ಮಾಡ್ತೀವಿ, ಭಾರತ್ ಮಾತಾಕ್ಕೆ ಜೈ ಹೇಳ್ತೀವಿ. ನಾವೇನು ಪ್ಯಾಲೆಸ್ಟೈನ್ ಧ್ವಜ ಆರಿಸಲ್ಲ, ಪಾಕಿಸ್ತಾನ್ಗೆ ಜೈ ಹೇಳಲ್ಲ. ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಂಥ ಅವರ ರಾಜ್ಯಸಭೆ ಮೆಂಬರ್ ಬಗ್ಗೆ ಇವರೇನು ಮಾತಾಡೋದಿಲ್ಲ. ಅಂದರೆ ದೇಶಭಕ್ತಿಯ ಪರವಾಗಿ ಮಾತಾಡಿದವ್ರಿಗೆ ಇವರಿಗೆ ಎಲ್ಲೋ ಒಂದು ಕಡೆ ಉರಿ ಎತ್ಕೊತದೆ. ದೇಶ ವಿರೋಧಿಗಳಿಗೆ ಇವತ್ತುವರೆಗೂ ಅವ್ರು ಮಾತಾಡ್ತಾ ಇಲ್ಲ.